ನಾನಿವಾಗ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಹೊರಟಿರುವಂತಹ ಈ ಒಂದು ಹಾರ್ಡ್ವೇರ್ ವಾಲೆಟ್ನ ನಾನು ಬ್ರಿಕ್ ಸ್ಟ್ರೀಟಿಂದ ಬೈ ಮಾಡಿದ್ದೀನಿ. ಇದರಲ್ಲಿ ನಮಗೆ ಹಲವು ರೀತಿಯ ಒಂದು ಹಾರ್ಡ್ವೇರ್ ವಾಲೆಟ್ನ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗಾದ್ರೆ ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ನಿಮ್ಮ ಮುಂದೆ ಒಂದು ಹಾರ್ಡ್ವೇರ್ ವಾಲೆಟ್ನ ತಂದಿದ್ದೀನಿ. ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿದೆ. ಹಾರ್ಡ್ವೇರ್ ವಾಲೆಟ್ ಇವತ್ತಾನೆ ಡೆಲಿವರಿ ಆಯಿತು. ಸೊ ಇದ್ರದ್ದು ಕಾಸ್ಟ್ ಎಷ್ಟು, ಇದರಿಂದ ಪ್ರಯೋಜನ ಯಾರಿಗೆಲ್ಲ ಆಗುತ್ತೆ, ಇದು ನಿಜವಾಗ್ಲೂ ಓದ್ತಾ ಯೂಸ್ಫುಲ್ ಇದೆಯಾ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಹಾರ್ಡ್ವೇರ್ ವಾಲೆಟ್ನ ಇಟ್ಕೊಂಡಿದ್ದೀನಿ ಕೈಯಲ್ಲಿ. ಸೊ ನೋಡೋಣ ಯಾವ ಥರ ಇದೆ, ಏನು ವಿಶೇಷತೆ ಅಂತ ಫಸ್ಟ್ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ಹಾಗಾದರೆ ಬನ್ನಿ ನೋಡೋಣ. ನೋಡ್ತಾ ಇದ್ದೀರಾ, ಇವಾಗ ನಿಮಗೆ ಇದನ್ನ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಐಟಮ್ ಇದೆ ಅಂತೇಳಿ. ಹಾರ್ಡ್ವೇರ್ ವಾಲೆಟ್ ಅಂತ. ಈ ಹಾರ್ಡ್ವೇರ್ ವಾಲೆಟ್ ನೇಮು SafePal ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ, ನೇಮು SafePal ಅಂತೇಳಿ. SafePal S1 ಮಾಡೆಲ್. ಇದು ಕ್ರಿಪ್ಟೋ ಕರೆನ್ಸಿ ಹಾರ್ಡ್ವೇರ್ ವಾಲೆಟ್, ಹೈ ಕಾಂಪ್ಟಬಿಲಿಟಿ ವಿತ್ ಸ್ಮಾರ್ಟ್ಫೋನ್ ಆಂಡ್ರಾಯ್ಡ್. ನಮಗೆ ಇವ್ರದ್ದೇ ಒಂದು ಆಂಡ್ರಾಯ್ಡ್ ಆ್ಯಪ್ ಇರುತ್ತೆ, ಅದ್ರ ಮುಖಾಂತರ ನಾವು ಇದನ್ನ ಮ್ಯಾನೇಜ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಇದೇ ನಮ್ಮ ವಾಲೆಟ್. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚಿಕ್ಕದಿದು. ಕ್ಯಾಮರಾ ಇದೆ ಒಂದು. ಇದು ಕ್ಯಾಮರಾ ಏನಕ್ಕೆ ಗೊತ್ತಾ, ಕ್ಯಾಮರಾ ಒಂದು ಸ್ಕ್ಯಾನ್ ಮಾಡೋಕ್ಕಿರುವಂಥದ್ದು. ಇದು ನೋಡಿ, ಚಾರ್ಜಿಂಗ್ ಪೋರ್ಟ್, ಸಿ ಪೋರ್ಟ್ ಕೊಟ್ಟಿದ್ದಾರೆ. ಒಂದು ಸಿ ಪೋರ್ಟ್ ಚಾರ್ಜರು ಸಿಕ್ತು ನೋಡಿ. ಕೇಬಲ್, ಚಾರ್ಜರ್ ಅಲ್ಲ, ಕೇಬಲ್ ಸಿಕ್ಕಿದೆ. ನೋಡ್ತಾ ಇದ್ದೀರಲ್ಲ, ನಮಗೆ ಚಾರ್ಜು ಸಹ ಮಾಡ್ಕೋಬೋದು. ಇಲ್ಲೊಂದು ಡಿಸ್ಪ್ಲೇ ಇದೆ ಆಯಿತಾ. ಅದೆಲ್ಲ ಫಿಂಗರ್ ಪ್ರಿಂಟ್ ಎಲ್ಲ ಬಂತು ಇದಕ್ಕೆ. ಯಾವ ಥರ ಆನ್ ಮಾಡೋದಿದು, ಯಾವ ಥರ ಆನ್ ಮಾಡಿ. ತುಂಬ ಲೈಟ್ ವೆಯ್ಟ್ ಆಯ್ತಾ ಇದು. ನೀವು ನೋಡ್ತಾ ಇದ್ದೀರ ಎಷ್ಟು ಚಿಕ್ಕದಾಗಿದೆ ಅಂತ, ತುಂಬ ಲೈಟ್ ವೆಯ್ಟ್. ಬಟ್ ಇದು ಹೆಂಗೆ ಆನ್ ಮಾಡೋದಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನೋಡೋಣ. ತುಂಬ ಲೈಟ್ ವೆಯ್ಟ್ ಆಗಿದೆ, ಸಖತ್ತಾಗಿದೆ. ನೋಡ್ಕೊಂತೂ ಬೇರೆ ಲೆವೆಲ್ ಇದು. ಒಂದು ಕ್ಲೋತ್ ಕೊಟ್ಟಿದ್ದಾರೆ, ಆ ಫಿಂಗರ್ ಪ್ರಿಂಟ್ನೆಲ್ಲ ಕ್ಲೀನ್ ಮಾಡ್ಬೋದು. SCP ಗೊತ್ತಾ ನಿಮಗೆ? SCP ಆ್ಯಕ್ಚುಲಿ ಇದೊಂದು ಟೋಕನ್ ಆಯ್ತಾ. ಕಾಯಿನ್ ಮಾರ್ಕೆಟ್ ಕ್ಯಾಪಲ್ಲಿ ನಮಗೆ ಇದು ಲೀಸ್ಟಿಂಗ್ ಆಗಿದೆ. ಆಲ್ಮೋಸ್ಟ್ ಬೈನಾನ್ಸಲ್ಲೂ ಲೀಸ್ಟಿಂಗ್ ಆಗಿದೆ ಈ ಒಂದು ಟೋಕನ್ SCP. ನೋಡಿ, ನಮ್ಗೆ ಅದ್ರದ್ದು ಸ್ಟಿಕ್ಕರ್ ಕೊಟ್ಟಿದ್ದಾರೆ SCPದು. ಗಾಡಿಗೆಲ್ಲ ಬೇಕಾದ್ರೆ ಅಂಟಿಸ್ಕೋಬೋದು, ಯಾರಿಗೂ ಏನೂ ಗೊತ್ತಿರಲ್ಲ. ಇದವ್ರದ್ದು ಆಂಡ್ರಾಯ್ಡ್ ಆ್ಯಪದು. ಈ ಸ್ಕ್ಯಾನ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡುವಂಥದ್ದು ಆ ರೀತಿ. ಇದು ನಮಗೆ 24 ಪಾಸ್ ಕೊಡ್ತಾರೆ. ಪಾಸ್ ಅಂದರೆ 24 ಲೆಟರ್ಸ್. ಅದನ್ನ ಇಲ್ಲಿ ನಮಗೆ ಬರೆದ್ಬಿಟ್ಟು ಸ್ಟೋರ್ ಮಾಡ್ಬೋದು. ನಾನೆಲ್ಲೋ ನೋಡಿದೆ ಈ ಪೇಪರ್ನ ಬೆಂಕಿಗೆ ಹಾಕಿದ್ರೆ ಉರಿಯೋಕ್ಕಿಲ್ಲ ಅಂತ. ನನಗೆ ಯಾಕೋ ಡೌಟ್, ಇದು ಉರಿಯುತ್ತೆ 100%. 3 ಪೇಪರ್ ಕೊಟ್ಟಿದ್ದಾರೆ ನಮ್ಗೆ. ಇದ್ರಲ್ಲಿ ಬರೆದ್ಬಿಟ್ಟು ಎಲ್ಲಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಜಸ್ಟ್ ಟೆಸ್ಟ್ ಮಾಡಿದೆ ಆಯಿತಾ, ಉರಿಯುತ್ತಾ ಅಂತ ನೋಡೋಕ್ಕೆ. ಉರಿಯುತ್ತೆ, 100% ಉರಿಯುತ್ತೆ. ಟೆಸ್ಟ್ ಮಾಡಿದೆ ಅಷ್ಟೇ. ಎಲ್ಲೊಂದು ಆ್ಯಡ್ ನೋಡಿದ್ದೆ, ಸುಮ್ಮನೆ ಫೇಕ್ ಆ್ಯಡ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ, ಆ ಥರ ಬಿಟ್ಟಾಕಿ. ಇನ್ನು ಇದನ್ನ ಆನ್ ಮಾಡೋದು ಹೆಂಗಪ್ಪ ಅದನ್ನು ತಿಳ್ಕೊಬೇಕು. ಇಲ್ಲೊಂದು ಲೆನ್ಸಿಗೊಂದು ಇದು ಇಕ್ಕಿದ್ದಾರೆ. ಇವಾಗ ತೆಗಿಯೋದು ಬೇಡ, ಅಲ್ಲೇ ಇರಲಿ. ಇನ್ನು ಇದನ್ನ ಆನ್ ಮಾಡೋದು ಹೆಂಗೆ ಅಂತ ನೋಡೋಣ. ಇದರಲ್ಲಿ ಬ್ಯಾಟ್ರಿ ಇದೆಯಾ ಏನು ನನಗೆ ಗೊತ್ತಿಲ್ಲ. ನೋಡೋಣ, ಪವರ್ ಬ್ಯಾಂಕಿಗೆ ಹಾಕಿ ನೋಡ್ತೀನಿ. ನೋಡಿ, ಆನ್ ಆಯಿತು. SafePal ನೋಡಿ, ಇಂಗ್ಲೀಷ್, ಚೈನೀಸ್ ಎಲ್ಲ ಭಾಷೆ ಇದೆ. ನಮಗಿಲ್ಲ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೂಪರ್ ಆಗಿದೆ ಆಯಿತಾ. ಒಂದು ಸ್ಟ್ಯಾಂಡರ್ಡ್ ಫೀಲಿಂಗ್ ಆಗ್ತಾ ಇದೆ. ಒಂದು ಕ್ರೆಡಿಟ್ ಕಾರ್ಡ್ ಥರ ಇದೆ, ಒಂಥರ ಮಜಾ. ಇಂಗ್ಲೀಷ್. ಡಿವೈಸ್ ಅಥೆಂಟಿಕೇಶನ್ ಟು ಮೇಕ್ ಶ್ಯೂರ್ ದಿಸ್ ಡಿವೈಸ್ ಈಸ್ ನ್ಯೂ ಆ್ಯಂಡ್ ಅಥೆಂಟಿಕೇಟ್. ಪ್ಲೀಸ್ ಸ್ಕ್ಯಾನ್ ದಿ ಕಮ್ಮಿಂಗ್ QR ಕೋಡ್ ವಿತ್ ಯುವರ್ ಮೊಬೈಲ್ ಫೋನ್. ಅಂದರೆ ನಮ್ಮ ಮೊಬೈಲ್ ಫೋನಲ್ಲಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಆಂಡ್ರಾಯ್ಡ್ ಅಪ್ಲಿಕೇಶನ್ನು ಕೊಟ್ಟಿರ್ತಾರೆ, ಡೌನ್ಲೋಡ್ SafePal ಆ್ಯಪ್. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಕೊಟ್ಬಿಟ್ಟು ಈ ಕ್ಯಾಮ್ರಾದ ಮುಖಾಂತರ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಪಾಸನ್ನು ಸೆಟ್ ಮಾಡೋದೆಲ್ಲ ಇದರಲ್ಲೇ. ಮೊಬೈಲಲ್ಲಿ ಏನು ಕನೆಕ್ಷನ್ ಇರಲ್ಲ. ಮೊಬೈಲ್ ಜಸ್ಟ್ ನಮಗಿಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿಕೊಡೋದು, ಈ ಥರ ಯೂಸ್ಗೆ ಮಾತ್ರ ಆಗುತ್ತೆ. ಬಟ್ ಇದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಬಟನ್ ಅಮ್ಕಿದ್ರೆ ಆಫ್ ಆಯಿತು, ಮತ್ತೆ ಅಮ್ಕಿದ್ರೆ ಆನ್ ಆಯಿತು. ಬಟ್ ಇದು ತೆಗೆದ್ರೆ ಆಫ್ ಆಗಿಬಿಡುತ್ತೆ ಅನ್ಕೋತೀನಿ. ಇದಕ್ಕೆ
ಏನೋ ಬ್ಯಾಟ್ರಿ ಇಲ್ಲ ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬ್ಯಾಟ್ರಿ ಇಲ್ಲ ಅಂತಲೇ ಅನ್ಕೋತೀನಿ. ನೋಡಿ ಇವಾಗ ಆಫ್ ಆಗುತ್ತೆ. ಓ ಇಲ್ಲ, ಬ್ಯಾಟ್ರಿ ಇದೆ. ಬ್ಯಾಟ್ರಿ ಇದೆ, ಚಾರ್ಜ್ ಇರಲಿಲ್ಲ, 0 ಚಾರ್ಜ್. ಸ್ವಲ್ಪ ಹೊತ್ತು ಚಾರ್ಜ್ಗೆ ಇರಬೇಕು. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದು ಸುಮಾರು ಜನ ಡೌಟ್ ಪಡ್ಬೋದು, ಇದೇನಾದರೂ ಹಾಳಾಗ್ಬಿಟ್ರೆ ನಮ್ಮದು ದುಡ್ಡೆಲ್ಲ ಹೋಗ್ಬಿಡುತ್ತಾ ಅಂತ. ನಾವಿವಾಗ ಟ್ರಸ್ಟ್ ವಾಲೆಟಲ್ಲಿ ಏನೋ ಹೋಲ್ಡ್ ಮಾಡ್ತೀವಲ್ಲ, ಅದೇ ಥರ ಇದರಲ್ಲಿ ಹೋಲ್ಡ್ ಮಾಡ್ಕೊಂಡು ಇಟ್ಕೋಬೋದು. ನಮಗೆ ಮೊಬೈಲಲ್ಲಿ ಅಂದರೆ ಸೇಫ್ ಇರಲ್ಲ, ಅದು ಆನ್ಲೈನ್ ವಾಲೆಟ್. ಇದು ಒಂದ್ಸಲ ಹಿಂಗೆ ಆಫ್ ಆಯಿತು ಅಂದರೆ ಆಫ್ಲೈನ್ ವಾಲೆಟ್ ಆಫ್ಲೈನಲ್ಲಿರುತ್ತೆ. ಸಖತ್ತಾಗಿದೆ ಆಯ್ತಾ, ಇದು ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಎಷ್ಟಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ಅನ್ಬಾಕ್ಸಿಂಗ್ ನೋಡಿದ್ರಿ, ಈ ಪ್ರಾಡಕ್ಟ್ನ ನೋಡಿದ್ರಿ ಯಾವ ಥರ ಇದೆ ಹಾರ್ಡ್ವೇರ್ ವಾಲೆಟ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಮೂವ್. ವೀಕ್ಷಕರ, ಈ ಒಂದು ವಾಲೆಟ್ ನ ನಿಮಗೆ ಬೈ ಮಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಸುಮಾರು 7,000 ರೂಪಾಯಿ ಹತ್ರ ಆಗುತ್ತೆ. ಸೊ ಬೈ ಮಾಡ್ಬೇಕಾದ್ರೆ ಬೈ ಮಾಡ್ಕೋಬಹುದು. ಇದರಿಂದ ಯೂಸ್ ಏನಂದ್ರೆ, ನಿಮ್ಗೆ ಆನ್ಲೈನ್ ಅಲ್ಲಿ ಸಾಫ್ಟ್ವೇರ್ ನಲ್ಲಿ ನೀವು ಸ್ಟೋರ್ ಮಾಡೋ ಕ್ರಿಪ್ಟೋ ಕರೆನ್ಸಿನ ಆಫ್ಲೈನ್ ಅಲ್ಲಿ ಹಾರ್ಡ್ವೇರ್ ವಾಲೆಟ್ ನಲ್ಲಿ ನಿಮ್ಗೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದೇ ಇದರದೊಂದು ದೊಡ್ಡ ಫ್ಯೂಚರ್. ಒಂದು ಸೆಕ್ಯೂರ್ಡ್ ಆಗಿರುತ್ತೆ ನಮ್ದು. ಯಾರಾದ್ರೂ ನಾವು ಥರ್ಡ್ ಪಾರ್ಟಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ, ಅವ್ರು ನಮ್ ಗ್ಯಾಲರಿನ ಆಕ್ಸೆಸ್ ಮಾಡ್ತಾ ಇರ್ತಾರೆ ಅಂತ ಆ ಸಮಯದಲ್ಲಿ ಗ್ಯಾಲರಿಲಿ ಎಲ್ಲಾದ್ರೂ ನಮ್ದು ಈ ಸೀಡ್ಸ್ ಇರುತ್ತಲ್ವಾ, ಸೀಡ್ಸ್ ಅಂದ್ರೆ ಆ ಲೆಟರ್ಸ್ ಇರುತ್ತಲ್ವಾ, ಆ ಲೆಟರ್ಸ್ ಎಲ್ಲಾದ್ರೂ ನಮ್ದು ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ರೆ ಅದನ್ನ ಅವ್ರು ಆಕ್ಸೆಸ್ ಮಾಡಿದ್ರೆ ಮುಗೀತ. ಆಮೇಲೆ ನಮ್ದು ಸೀಡ್ಸ್ ಅವ್ರಿಗೆ ಹೋಯ್ತು, ನಮ್ ದುಡ್ಡು ಅವ್ರಿಗೆ ಹೋಗುತ್ತೆ. ಸೊ ಅಂತಂದ್ರೆ ನಮ್ಗೆ ಆಫ್ಲೈನ್ ಅಲ್ಲಿ ಎಲ್ಲಾದ್ರೂ ಬರ್ದಿಟ್ಬಿಟ್ಟು ಸ್ಟೋರ್ ಮಾಡ್ಬೋದು. ಇವಾಗ 18 ಸೀಡ್ಸ್ ಇದೆ ಅಂದ್ರೆ, ಅಥವಾ 22 ಸೀಡ್ಸ್ ಇದೆ ಅಂದ್ರೆ, ಒಂದು 2 ಸೀಡ್ಸ್ ಕಡಿಮೆನೆ ಬರಿಬಹುದು. ಅದು ಬರಿಬಾರ್ದು 2 ಸೀಡ್ಸ್. ಆ 2 ಸೀಡ್ಸ್ ನ ಬೇಕಾದ್ರೆ ನಮ್ಗೆ ಬೇರೆಲ್ಲಾದ್ರೂ ಸ್ಟೋರ್ ಮಾಡ್ಕೋಬಹುದು. ಒಟ್ನಲ್ಲಿ ಈ ಸೀಡ್ಸ್ ಅಂತ ಏನ್ ಹೇಳ್ತಾರೆ, ಪಾಸ್ ಅಂತ ಹೇಳ್ತಾರೆ, ಅದನ್ನ ಮರ್ತೋದ್ವಿ ಅಂದ್ರೆ ಮುಗೀತು, ನಮ್ ದುಡ್ಡೆಲ್ಲ ಗುಳುಂ ಸ್ವಹ ಮುಗೀತು. ಓಕೆ, ಸೊ ಅದರಿಂದ ಇದನ್ನ ಚೆನ್ನಾಗಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಇನ್ನು ಇದನ್ನ ಯೂಸ್ ಕೇಸ್, ಇದನ್ನ ಯಾವ ತರ ಸೆಟಪ್ ಮಾಡೋದಂತ ಕೆಲವೊಂದು ವಿಡಿಯೋ ತುಣುಕುಗಳನ್ನ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ಫೈನಲ್ ಅಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ. ಮತ್ತೆ ಚೆನ್ನಾಗಿದೆ, ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಳ್ಳೆ ಪ್ರಾಡಕ್ಟ್. ಸೊ ಫಾರ್ ಲಾಂಗ್ ಟರ್ಮ್ಗೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟಿದ್ದೀರಾ, ಲೈಕ್ 10 ಇಯರ್ಸ್ 5 ಇಯರ್ಸ್ 7 ಇಯರ್ಸ್ಗೆ ಕೆಲವೊಂದು ಕ್ರಿಪ್ಟೋ ಕರೆನ್ಸಿನ ಇನ್ವೆಸ್ಟ್ಮೆಂಟ್ ಮಾಡಿ ಇಡ್ತೀರಾ, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿದ್ರೆ ನಮ್ಗೆ ಇದರಲ್ಲಿ ಪಾಸ್ ಅನ್ನ ಚೆನ್ನಾಗಿ ಬರ್ದಿಟ್ಕೊಂಡು ಒಂದು ಭದ್ರವಾದ ಪ್ಲೇಸ್ ನಲ್ಲಿ ಇಟ್ಕೋಬಹುದು ಫಾರ್ ಲಾಂಗ್ ಟರ್ಮ್ಗೆ ಯೂಸ್ ಮಾಡೋರು. ಸೊ ನಾನು ಅದಕ್ಕೋಸ್ಕರ ಕೆಲವೊಂದು ಕಾಯಿನ್ಸ್, ಒಂದು 10-15 ಕಾಯಿನ್ಸ್ ಒಂದು ಚೀಪ್ ರೇಟ್ಗೆ ಬೈ ಮಾಡ್ಕೊಂಡು ಇಟ್ಕೊಳ್ಳೋದು. ಒಂದೊಂದು ಕಾಯಿನ್ ಒಂದು 5,000 4,000 3,000 ರೂಪಾಯಿ ಒಂದೊಂದು ಕಾಯಿನ್ಗೆ ಹಾಕೋದು. ಒಂದು 5-6 ಕಾಯಿನ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಇಂಥ ಹಾರ್ಡ್ವೇರ್ ವಾಲೆಟ್ ನಲ್ಲಿ ಇಟ್ಕೊಳ್ಳೋದು. ಆಫ್ಟರ್ 10 ಇಯರ್ಸ್ ಏನಾಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಇದೊಂದು ನಿಧಿಯಾಗಿ ಮಾರ್ಪಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಅಷ್ಟೇ ಹೇಳಿದೆ. ಸೊ ಇನ್ನು ಬೈ ಮಾಡೋದು ಬಿಡೋದಾದ್ರೆ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಬೈ ಮಾಡೋದಾದ್ರೆ ಬೈ ಮಾಡ್ಬೋದು. ಇದು ಆಲ್ಮೋಸ್ಟ್ ನಾನು ಸೆಟಪ್ ಮಾಡಿದ್ದೀನಿ, ಚೆನ್ನಾಗಿದೆ, ಒಂಥರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಸ್ಕ್ಯಾನ್ ಮಾಡ್ಬೋದು. ಅದೇ ಥರ ಇಲ್ಲಿ ಅಸೆಟ್ ಮ್ಯಾನೇಜ್ಮೆಂಟಲ್ಲಿ ನಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು. ಹಾಗೆ ಸೈನಿಂಗ್ ಹಿಸ್ಟ್ರಿಗಳನ್ನ ನೋಡ್ಬೋದು. ಇಲ್ಲಲ್ಲಿ ಅಥೆಂಟಿಕೇಟ್ ಮಾಡಿದ್ದೀವಿ, ಸೆಟ್ಟಿಂಗ್ಸ್ ಇದೆ. ಹಾಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋಕ್ಕಿನ್ನೂ ಬಾಕಿ ಇದೆ, ಉಳ್ಕೊಂಡಿದೆ. ಅದಲ್ಲೇ ಇರಲಿ, ತೊಂದರೆ ಇಲ್ಲ. ಒಂಥರ ಫಾರ್ ಲಾಂಗ್ ಟರ್ಮ್ಗೆ ನೋಡೋದಾದರೆ ಇನ್ವೆಸ್ಟ್ ಎಲ್ಲ ಮಾಡ್ತೀರಾ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಒಂಥರ ಸಮಥಿಂಗ್ ನೀವು ಈ ಥರ ಟ್ರೈ ಮಾಡಬೇಕು. ಹೊಸ ಟೆಕ್ನಾಲಜಿ ಬರ್ತಾಯಿದೆ ಅಷ್ಟೇ. ಇವಾಗ ನಾನು ಚಾರ್ಜ್ಗೆ ಇಟ್ಟಿದ್ದೀನಿ ಅಷ್ಟೇ, ಚಾರ್ಜ್ ಬೇಕು ಅಂತೇನಿಲ್ಲ. ನೋಡಿ, ನಾನು ಚಾರ್ಜಿಂದ ತೆಗ್ದಿದ್ದೀನಿ. ಜಸ್ಟ್ ಇಲ್ಲೊಂದು ಬಟನ್ ಇದೆ, ಪವರ್ ಬಟನ್, ಅದು ಅಮ್ಕಿದ್ರೆ ಆನ್ ಆಗಿಬಿಡುತ್ತೆ. ತುಂಬ ಚಿಕ್ಕದಾಗಿದೆ. ಬೇಕಾದ್ರೆ ಪರ್ಸಲ್ಲಿ ಇಟ್ಕೋಬೋದು, ಇಟ್ಕೊಂಡು ಕೂತ್ರೆ ಮುರಿದೋಗುತ್ತೆ ಅಷ್ಟೇ.